ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಆ ವ್ಯಕ್ತಿಯನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಟ್ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ ಈ ಪರ್ಸನ್ ಈಗ ಪ್ರೆಸೆಂಟ್ ಟೈಮಲ್ಲಿ ನಾನು ಹೇಳ್ತಾ ಇರುವಂಥದ್ದು ನಿಮ್ಮ ಬಗ್ಗೆ ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಮನಸ್ಸಲ್ಲಿ ನೀವು ಬರ್ತಾ ಇರೋದು ಕ್ಯಾಶುವಲ್ ಆಗಿ ಅಲ್ಲ, ತುಂಬ ಡೀಪಾಗಿ ಬರ್ತಾ ಇದ್ದೀರಾ. ತುಂಬ ಹಾರ್ಟ್ ಟಚಿಂಗ್ ಮೆಮೊರೀಸ್ಗಳು ನಿಮ್ಮ ಬಗ್ಗೆ ಈ ಪರ್ಸನ್ಗೆ ಇದೆ. ಅಂದರೆ ಇವರು ಅಂದ್ಕೊಳ್ತಿದ್ದಾರೆ ನೀವು ಇವರ ಲೈಫ್ಗೆ ಬಂದ ಮೇಲೆ ಎಲ್ಲವೂ ಚೇಂಜ್ ಆಯಿತು ಅನ್ನೋ ಫೀಲಿಂಗ್ ಇವರ ಮನಸ್ಸಿನಲ್ಲಿ ತುಂಬ ತುಂಬಿಕೊಂಡಿದೆ. ಅಂದರೆ ಸ್ವಲ್ಪ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ, ನೀವು ಇವರ ಲೈಫ್ನಲ್ಲಿ ಹೋದ್ಮೇಲೆ ಇವರ ಲೈಫ್ ತುಂಬ ಚೇಂಜ್ ಆಗಿದೆ, ಪಾಸಿಟಿವ್ ಆಗಿ ಚೇಂಜ್ ಆಗಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ಪರ್ಸನ್ ಲೈಫ್ನಲ್ಲಿ ಪಾಸ್ಟ್ನಲ್ಲಿ ಎಲ್ಲವೂ ಸರಿ, ಯಾವುದೋ ಒಂದು ರೀತಿಯಲ್ಲಿ ಮೆಂಟಲಿ ಡಿಸ್ಟರ್ಬ್ ಆಗಿರಬಹುದು, ತುಂಬ ಸ್ಟ್ರಗಲ್ ಮಾಡ್ತಾ ಇರಬಹುದು. ಇವರ ಲೈಫ್ನಲ್ಲಿ ತುಂಬ ಕನ್ಫ್ಯೂಷನ್, ಲೋನ್ಲಿನೆಸ್, ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅನ್ನೋದೇ ಇವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅಂಥ ಟೈಮ್ನಲ್ಲಿ ನೀವು ಇವರ ಲೈಫ್ಗೆ ಎಂಟ್ರಿ ಕೊಟ್ಟಿದ್ದೀರಾ. ಅದಕ್ಕೆ ಇವರು ಇವತ್ತಿಗೂ ಅದೇ ರೀತಿ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇವರ ಲೈಫ್ನಲ್ಲಿ ನೀವು ಬಂದ ಮೇಲೆ ಒಂದು ಲೈಟ್ ರೀತಿಯಲ್ಲಿ ನೀವು ಬಂದಿದ್ದೀರಾ, ಒಂದು ಬೆಳಕಿನ ರೀತಿಯಲ್ಲಿ ಇವರ ಲೈಫ್ಗೆ ಬಂದಿದ್ದೀರಾ ಅಂತ ಅಂದ್ಕೊಳ್ತಿದ್ದಾರೆ. ನೀವು ಬಂದ ಮೇಲೆ ಅವರ ಥಿಂಕಿಂಗ್ ತುಂಬ ಚೇಂಜ್ ಆಯಿತು, ಅವರ ಬಿಹೇವಿಯರ್ ತುಂಬ ಚೇಂಜ್ ಆಯಿತು, ಅವರ ಮೈಂಡ್ ಸೆಟ್ ಪಾಸಿಟಿವ್ ಆಯಿತು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಹ್ಯಾಪಿನೆಸ್ ಅನ್ನೋದೇ ಇವರ ಲೈಫ್ನಲ್ಲಿ ಇರಲಿಲ್ಲ. ಇವತ್ತು ಸಣ್ಣ ಸಣ್ಣ ವಿಷಯಕ್ಕೂ ಸ್ಮೈಲ್ ಬರೋ ಹಾಗಿದೆ ಇವರ ಮನಸ್ಸಿನಲ್ಲಿ, ಇವರ ಫೇಸಲ್ಲಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಮೊದಲೆಲ್ಲ ಇವರು ಅಂದರೆ ನೀವು ಇವರ ಲೈಫ್ನಲ್ಲಿ ಬರುವುದಕ್ಕೂ ಮೊದಲು ತುಂಬ ಅಪ್ಸೆಟ್ ಆಗ್ತಾಯಿದ್ರು. ಬೇರೆಯವರು ಏನು ಹೇಳಿದ್ರು ತಲೆ ಕೆಡಿಸ್ಕೊಳ್ತಾ ಇದ್ರು. ಅಂದರೆ ಇವರ ಬಗ್ಗೆ ಏನಾದರೂ ಸಣ್ಣ ಪುಟ್ಟ ವಿಷಯಗಳನ್ನು ಹೇಳಿದ್ರೂ ಕೂಡ ಬೇಗ ತಲೆ ಕೆಡಿಸ್ಕೊಳ್ತಾ ಇದ್ರು. ಆದರೆ ನೀವು ಇವರ ಲೈಫ್ನಲ್ಲಿ ಬಂದ ಮೇಲೆ ನೀವು ಅವರಿಗೆ ಲೈಫ್ ಹ್ಯಾಂಡಲ್ ಮಾಡೋದನ್ನು ಕಲಿಸಿದ್ದೀರಾ. ಅಂದರೆ ತುಂಬ ಶೌಟ್ ಮಾಡಿ ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಬೇರೆಯವ್ರ ಜೊತೆ ಸಿಟ್ಟು ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಕಾಮಾಗಿ ಎಕ್ಸ್ಪ್ಲೈನ್ ಮಾಡೋ ರೀತಿ ಎಲ್ಲವನ್ನು ಅರ್ಥ ಮಾಡಿಸಿದ್ದೀರಾ, ಪೇಷನ್ಸನ್ನು ಕಲಿಸಿದ್ದೀರಾ. ಅದೇ ನಿಮ್ಮ ಬಿಗ್ಗೆಸ್ಟ್ ಅಟ್ರ್ಯಾಕ್ಷನ್ ಅನ್ನೋ ರೀತಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮ ಮನಸ್ಸಿನಿಂದ ಕೂಡ ನೀವು ತುಂಬ ಒಳ್ಳೆಯವರು, ತುಂಬ ಬ್ಯೂಟಿಫುಲ್ ಆಗಿದೆ ನಿಮ್ಮ ಮನಸ್ಸು ಅಂತ ಅಂದ್ಕೊಳ್ತಿದ್ದಾರೆ. ಬಟ್ ನಿಮ್ಮ ಲುಕ್ಸ್ಗೆ ಕೂಡ ಅಟ್ರ್ಯಾಕ್ಟ್ ಆಗಿದ್ದಾರೆ. ನೀವು ಲುಕ್ಸ್ ವೈಸ್ ತುಂಬ ಹ್ಯಾಂಡ್ಸಮ್ ಆಗಿರಬಹುದು, ಇಲ್ಲಿ ಮೇಲ್ ಆಗಿದ್ದರೆ, ಫೀಮೇಲ್ ಆಗಿದ್ದರೆ ತುಂಬ ಬ್ಯೂಟಿಫುಲ್ ಆಗಿರ್ಬೋದು. ಹಾಗಾಗಿ ನಿಮ್ಮ ಲುಕ್ಸ್ಗೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ, ನಿಮ್ಮ ವಾಯ್ಸ್ಗೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ, ನಿಮ್ಮ ಸ್ಮೈಲ್ಗೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ. ಆದರೆ ಎಲ್ಲದಕ್ಕಿಂತ ತುಂಬ ಜಾಸ್ತಿ ನಿಮ್ಮ ಮನಸ್ಸಿಗೆ ಇವರು ಅಟ್ರ್ಯಾಕ್ಟ್ ಆಗಿದ್ದಾರೆ. ನಿಮ್ಮ ಒಂದು ಬ್ಯೂಟಿಫುಲ್ ಮನಸ್ಸೇನಿದೆ, ಇವರ ಜೊತೆ ಯಾವಾಗಲೂ ನಿಲ್ತೀರಾ. ಅಂದರೆ ಎಲ್ಲ ಟೈಮಲ್ಲೂ ನೀವು ಸಪೋರ್ಟಿವ್ ಆಗಿ ನಿಂತಿದ್ದೀರಾ. ಇವರ ಲೈಫ್ನಲ್ಲಿ ಒಂದು ಪಾಸಿಟಿವ್ ಲೈಟ್ ರೀತಿ ನೀವು ಇದ್ದೀರಾ ಅಂತ ಇವರು ನಿಮ್ಮ ಬಗ್ಗೆ ಅಂದ್ಕೊಳ್ತಿದ್ದಾರೆ. ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ನಿಮ್ಮ ರೆಸ್ಪೆಕ್ಟ್ ಅಂದರೆ ನೀವು ಇವರಿಗೆ ಕೂಡ ರೆಸ್ಪೆಕ್ಟ್ ಆಗಿರ್ಬೋದು, ನಿಮ್ಮ ಕಾಮ್ ನೇಚರ್ ಆಗಿರಬಹುದು, ಇದೆಲ್ಲವನ್ನು ನೋಡಿ ಇಂಥ ಪರ್ಸನ್ ನನ್ನ ಲೈಫ್ನಲ್ಲಿ ಇದ್ದಾರೆ ಅಂದರೆ ನಾನು ಲಕ್ಕಿ ಅನ್ನೋ ಫೀಲಿಂಗ್ ಇವರ ಮನಸ್ಸಿನಲ್ಲಿ ಇದೆ. ಹಾಗಾಗಿ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವೊಂದು ಸಲ ಯಾರಾದರೂ ನಿಮ್ಮ ಬಗ್ಗೆ ಸ್ವಲ್ಪ ಕೆಟ್ಟದಾಗಿ ಮಾತಾಡಿದ್ರೆ ಅಥವಾ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ವಿಷಯಗಳನ್ನು ಹೇಳಿದ್ರೆ ಇವರಿಗೆ ತುಂಬ ಸಿಟ್ಟು ಬರುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಅಂದರೆ ನಿಮ್ಮ ವಿರುದ್ಧ ಯಾರಾದರೂ ನಿಂತಿದ್ರೆ ಅವರ ವಿರುದ್ಧ ಈ ಪರ್ಸನ್ ನಿಂತ್ಕೊಳ್ತಾರೆ. ಅದೇ ರೀತಿ ಯಾರಾದರೂ ನಿಮ್ಮನ್ನು ಬೇಡದ ದೃಷ್ಟಿಯಿಂದ, ಕೆಟ್ಟ ದೃಷ್ಟಿಯಿಂದ ನೋಡಿದ್ರು ಇವರಿಗೆ ಅದನ್ನು ಸಹಿಸೋದಕ್ಕೆ ಆಗೋದಿಲ್ಲ. ಆ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾರೆ. ಅಷ್ಟೊಂದು ಕೇರ್, ಅಷ್ಟೊಂದು ಪೊಸೆಸಿವ್ನೆಸ್, ಅಷ್ಟೊಂದು ಲವ್, ಅಷ್ಟೊಂದು ಲೈಕ್ ಅನ್ನೋದು ನಿಮ್ಮ ಮೇಲೆ ಇವರಿಗೆ ಇದೆ ಅನ್ನೋ ರೀತಿ ಕೂಡ ಇವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಎನರ್ಜಿ ಕೂಡ ಅದೇ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ನೀವು ಇಲ್ಲದೆ ಇರುವಂತಹ ಲೈಫ್ನ ಇವ್ರಿಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ನಿಮ್ಮನ್ನು ಒಬ್ಬ ಸ್ಪೆಷಲ್ ಪರ್ಸನ್ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವಿಲ್ಲದೆ ಇವರ ಲೈಫ್ ಎಂಟಿ ಅಂತ ಅಂದ್ಕೊಳ್ತಿದ್ದಾರೆ. ಆ ರೀತಿಯ ಥಾಟ್ ಇವರ ಮನಸ್ಸಿನೊಳಗಡೆ ಇದೆ.
ಅಂದರೆ ನಿಮ್ಮಿಬ್ಬರ ನಡುವೆ ಎಷ್ಟೇ ಜಗಳ ಆಗಲಿ, ಎಷ್ಟೇ ಡಿಸ್ಟೆನ್ಸ್ ಬಂದಿರಲಿ, ನಿಮ್ಮ ವ್ಯಾಲ್ಯೂ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಅಂದರೆ ನೀವು ಇಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಬಂದರೂ ಕೂಡ, ಅಥವಾ ಮಾತಾಡದೇ ಇದ್ದರೂ ಕೂಡ, ಅಥವಾ ಏನೇ ಫೈಟ್ ಆದರೂ ಕೂಡ, ಇಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಕೂಡ, ನೀವು ಏನೇ ಇದ್ದರೂ ಕೂಡ ಇವರ ಲೈಫ್ಗೆ ಬ್ಲೆಸ್ಸಿಂಗ್ ರೀತಿ ಬಂದಿದ್ದೀರಾ. ಅಂದರೆ ನೀವು ಅದೆಲ್ಲವನ್ನು ಜಾಸ್ತಿ ಹೊತ್ತು ತಗೊಂಡು ಹೋಗೋದಿಲ್ಲ. ಏನೇ ಜಗಳ ಆದರೂ, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ, ಏನೇ ನಿಮ್ಮಿಬ್ಬರ ನಡುವೆ ಫೈಟ್ ನಡೆದ್ರೂ ಕೂಡ ಅದನ್ನು ತುಂಬ ಎಳ್ಕೊಂಡು ಜಾಸ್ತಿ ಟೈಮ್ವರೆಗೂ ತಗೊಂಡು ಹೋಗೋದಿಲ್ಲ. ಮತ್ತು ಇವರ ಲೈಫ್ಗೆ ಬರ್ತೀರಾ. ಅದೇ ರೀತಿ ಇವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಡ್ತೀರಾ, ಎಲ್ಲವನ್ನು ಅರ್ಥ ಮಾಡಿಸ್ತೀರಾ, ಪೇಷನ್ಸಿಂದ ಎಲ್ಲವನ್ನು ತಿಳಿಸ್ತೀರಾ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಇಲ್ಲಿ ಒಬ್ಬರಿಗೆ ಮಾತ್ರ ಈ ರೀತಿ ಫೀಲ್ ಇರೋದಲ್ಲ, ಮ್ಯೂಚುವಲ್ ಫೀಲಿಂಗ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಎಷ್ಟು ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೋ, ನಿಮ್ಮ ಬಗ್ಗೆ ಎಷ್ಟು ಪ್ರೀತಿ ಇದೆಯೋ, ನಿಮ್ಮನ್ನು ಎಷ್ಟು ಲೈಕ್ ಮಾಡ್ತಾರೋ, ಅದೇ ರೀತಿ ನೀವು ಕೂಡ ಇವರನ್ನು ತುಂಬ ಮಿಸ್ ಮಾಡ್ತೀರಾ. ನೀವು ಇವರ ಮೇಲೆ ತುಂಬ ಫೀಲಿಂಗ್ಸನ್ನು ಇಟ್ಕೊಂಡಿದ್ದೀರಾ. ನೀವು ಕೂಡ ಇವರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇರ್ತೀರಾ ಅನ್ನೋ ರೀತಿ ಸ್ಟ್ರಾಂಗ್ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ತುಂಬ ಲೈಕ್ ಮಾಡ್ತಾರೆ, ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ. ತುಂಬ ಬ್ಯೂಟಿಫುಲ್ ಆಗಿರೋ ಮೆಮೊರೀಸ್ಗಳು ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ತುಂಬಿಕೊಂಡಿದೆ. ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ನೀವು ಇಲ್ದಲೇ ಇವರ ಲೈಫ್ ಎಂಟಿ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ನಿಮ್ಮಿಬ್ಬರ ಲೈಫ್ನಲ್ಲಿ ಅಬಂಡೆನ್ಸ್ ಅನ್ನೋದು, ಪಾಸಿಟಿವ್ ಶಿಫ್ಟ್ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಕನೆಕ್ಷನ್ ಅನ್ನೋದು ಡಿವೈನ್ ಕನೆಕ್ಷನ್ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ರೀಡಿಂಗ್ ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಈ ಪರ್ಸನ್ ಮನಸ್ಸಿನ ಒಳಗಡೆಯಿಂದ ಒಂಥರ ಇರ್ತಾರೆ, ಮನಸ್ಸಿನ ಹೊರಗಡೆಯಿಂದ ಒಂಥರ ಇರ್ತಾರೆ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಅಂದರೆ ಹೊರಗಡೆಯಿಂದ ನೋಡಿದ್ರೆ ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರುವ ರೀತಿ ನಿಮ್ಮ ಹತ್ರ ಬಿಹೇವ್ ಮಾಡ್ತಾ ಇರ್ಬೋದು. ರೂಡಾಗಿ ಮಾತಾಡೋದು, ತುಂಬ ಸಿಟ್ಟು ಮಾಡ್ಕೊಳ್ಳೋದು, ಆ್ಯಟಿಟ್ಯೂಡ್, ಈಗೋ ಜಾಸ್ತಿ ಇದೆ ಅನ್ನೋ ರೀತಿ ನಿಮಗೆ ಕಾಣಬಹುದು. ನೀವು ಕೆಲವೊಮ್ಮೆ ಇವರು ತುಂಬ ಈಗೋಸ್ಟಿಕ್ ಪರ್ಸನ್, ಇವರು ನನ್ನನ್ನು ಕೇರ್ ಮಾಡ್ತಾ ಇಲ್ಲ ಅನ್ನೋ ಡೌಟ್ ಕೂಡ ನಿಮಗೆ ಬಂದಿರಬಹುದು, ಅಥವಾ ನಿಮ್ಮ ಹತ್ರ ಆ ರೀತಿ ಬಿಹೇವ್ ಮಾಡಿರಬಹುದು ಇವರು. ಈ ವ್ಯಕ್ತಿ ತಮ್ಮ ವೀಕ್ನೆಸ್ನ ಯಾರಿಗೂ ತೋರಿಸೋದಕ್ಕೆ ಇಷ್ಟಪಡಲ್ಲ. ಬಟ್ ಇವ್ರ ಮನಸ್ಸಿನ ಒಳಗಡೆಯಿಂದ ತುಂಬ ಸಾಫ್ಟ್ ಆಗಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅದಕ್ಕಾಗಿ ಇವರು ಜೋರಾಗಿ ಮಾತಾಡಬಹುದು, ಸಿಟ್ಟಿಂದ ರೆಸ್ಪಾಂಡ್ ಮಾಡಬಹುದು, ಎಮೋಷನ್ಸ್ನ ಹೈಡ್ ಮಾಡ್ಕೊಳ್ಬೋದು. ಎಕ್ಸ್ಪೆಷಲಿ ನಿಮ್ಮ ಹತ್ರ ಸ್ವಲ್ಪ ಎಮೋಷನ್ಸ್ನ ಹೈಡ್ ಮಾಡಿಕೊಂಡು ನಿಮ್ಮ ಹತ್ರ ರೂಡಾಗಿ ಕೂಡ ಮಾತಾಡಬಹುದು. ಈ ವ್ಯಕ್ತಿ ನಿಮ್ಮ ಫ್ಯಾಮಿಲಿಯ ಯಾವುದೋ ಒಬ್ಬ ಮುಖ್ಯ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಫಾದರ್ ಆಗಿರಬಹುದು, ಮದರ್ ಆಗಿರಬಹುದು, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬ ಮುಖ್ಯ ವ್ಯಕ್ತಿ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಇವರು ನಿಮ್ಮ ಜೊತೆ ಇದ್ದಾಗ ಸ್ವಲ್ಪ ರೂಡಾಗಿ ಬಿಹೇವ್ ಮಾಡ್ತಾ ಇರಬಹುದು. ಕೆಲವೊಮ್ಮೆ ಇವ್ರು ಮಾತಾಡೋ ರೀತಿ ನಿಮಗೆ ಹರ್ಟ್ ಆಗ್ಬೋದು. ನೀವು ಅಂದ್ಕೊಂಡಿರ್ಬೋದು, ನನ್ನ ಜೊತೆ ಮಾತ್ರ ಹೀಗೆ ಯಾಕೆ ಬಿಹೇವ್ ಮಾಡ್ತಾರೆ, ಅಂದರೆ ಹೊರಗಡೆ ಬೇರೆ ಯಾರ ಹತ್ರನಾದರೂ ಮಾತಾಡಬೇಕಾದ್ರೆ ತುಂಬ ಸಾಫ್ಟಾಗಿ ತುಂಬ ಒಳ್ಳೆ ರೀತಿಯಲ್ಲಿ ಮಾತಾಡ್ತಿರಬಹುದು. ಬಟ್ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ರೂಡಾಗಿರಬಹುದು. ಆಗ ನೀವು ಕೂಡ ತುಂಬ ಸಲ ಹರ್ಟ್ ಆಗಿರ್ಬೋದು, ನಿಮ್ಮ ಮನಸ್ಸಿಗೂ ಪೇಯ್ನ್ ಆಗಿರಬಹುದು. ಬಟ್ ಇವರ ಮನಸ್ಸಿನ ಒಳಗಡೆ ಬೇರೆ ಥರ ಎನರ್ಜಿ ಶೋ ಆಗ್ತಾ ಇದೆ. ಇವರು ಹಾರ್ಟ್ನಿಂದ ತುಂಬ ಸಾಫ್ಟ್ ವ್ಯಕ್ತಿ, ತುಂಬ ಹೆಲ್ಪಿಂಗ್ ನೇಚರ್ ಇರುವ ವ್ಯಕ್ತಿ. ಬೇರೆ ಯಾರಿಗೆ ಏನೇ ಕಷ್ಟ ಇದ್ದರೂ ಕೂಡ ಬೇಗ ಹೆಲ್ಪ್ ಮಾಡುವಂತಹ ವ್ಯಕ್ತಿ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಯಾರ ಕಷ್ಟ ಇದ್ದರೂ ಕೂಡ ಇಗ್ನೋರ್ ಮಾಡೋದು ಇವರ ನೇಚರ್ ಅಲ್ಲ. ಅವರ ಸಾಫ್ಟ್ನೆಸ್ ಹೊರಗಡೆ ಕಾಣಿಸೋದು ತುಂಬ ಕಡಿಮೆ, ಆದರೆ ಆ್ಯಕ್ಷನ್ನಲ್ಲಿ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ. ತುಂಬ ಸಾಫ್ಟ್ ಹಾರ್ಟ್ ಇರುವಂತಹ ವ್ಯಕ್ತಿ, ಬೇಗ ಹೆಲ್ಪ್ ಮಾಡುವಂತಹ ವ್ಯಕ್ತಿ, ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಈ ವ್ಯಕ್ತಿ ನಿಮ್ಮನ್ನು ತಮ್ಮ ಓನ್ ಪರ್ಸನ್ ಅಂತ ಕನ್ಸಿಡರ್ ಮಾಡ್ತಾರೆ, ಅಥವಾ ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಯಾವುದೋ ಒಬ್ಬ ಮುಖ್ಯ ವ್ಯಕ್ತಿ ಆಗಿರ್ಬೋದು. ನಾನು ಮೊದಲೇ ಹೇಳಿದ ಹಾಗೆ ಫ್ಯಾಮಿಲಿಯ ಒಬ್ಬ ವ್ಯಕ್ತಿ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ತುಂಬ ನಾಲೆಡ್ಜ್ ಇರುವ ವ್ಯಕ್ತಿ ಆಗಿರಬಹುದು, ಅಥವಾ ನಿಮ್ಮ ಫ್ಯಾಮಿಲಿಯ ಮುಖ್ಯ ವ್ಯಕ್ತಿ ಆಗಿರಬಹುದು. ಅದಕ್ಕೆ ಇವರು ನಿಮ್ಮ ಮುಂದೆ ಫಿಲ್ಟರ್ ಇಲ್ಲದೆ ಬಿಹೇವ್ ಮಾಡ್ತಾರೆ. ಅಂದರೆ ಬೇರೆಯವ್ರ ಎದುರಿಗೆ ಮುಖವಾಡ ಹಾಕ್ಕೊಂಡು ಬಿಹೇವ್ ಮಾಡ್ತಾರೆ ಅಂತ ಅಲ್ಲ, ಸಾಫ್ಟಾಗಿದ್ದರೂ ಕೂಡ ಹೊರಗಡೆ ಒಳ್ಳೆಯ ವ್ಯಕ್ತಿ ಇವರು. ತುಂಬ ಮನಸ್ಸಿನಲ್ಲಿ ತುಂಬ ಸಾಫ್ಟ್ ಇರುವ ವ್ಯಕ್ತಿ. ಬಟ್ ನಿಮ್ಮ ಹತ್ರ ಅಷ್ಟೊಂದು ಸಾಫ್ಟಾಗಿ ನಡ್ಕೊಳ್ಳಲ್ಲ ಅಂತ ಅನ್ನಿಸ್ತಾ ಇದೆ.
ನಿಮ್ಮ ಹತ್ರ ಸ್ವಲ್ಪ ರೂಡಾಗಿ ಬಿಹೇವ್ ಮಾಡ್ಬೋದು. ಯಾಕೆ ಅಂದರೆ ನೀವು ಚೆನ್ನಾಗಿರಬೇಕು ಅನ್ನೋದು ಇವರ ಮನಸ್ಸಿನಲ್ಲಿದೆ. ತುಂಬ ಸಾಫ್ಟಾಗಿ ಹೇಳ್ತಾ ಹೋದರೆ ನೀವು ಅವರ ಮಾತನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅಥವಾ ಅದರ ಬಗ್ಗೆ ಫೋಕಸ್ ಮಾಡೋದಿಲ್ಲ ಅನ್ನೋ ರೀತಿ ಕೂಡ ಇವರ ಮನಸ್ಸಿನಲ್ಲಿರಬಹುದು. ಬೇರೆಯವ್ರ ಮುಂದೆ ಇವರು ಕಾಮ್ ಆಗಿರ್ಬೋದು, ಕಂಪೋಸ್ಡ್ ಆಗಿರ್ಬೋದು, ನಿಮ್ಮ ಮುಂದೆ ಎಮೋಷ್ನಲ್ ಆಗಿರೋದನ್ನು ಕಡಿಮೆ ಮಾಡಿರ್ಬೋದು ಅಥವಾ ತುಂಬ ಸಾಫ್ಟಾಗಿ ಬಿಹೇವ್ ಮಾಡೋದನ್ನು ಕಡಿಮೆ ಮಾಡ್ತಾ ಇರಬಹುದು. ಇದು ನಿಮ್ಮನ್ನು ಹೇಟ್ ಮಾಡ್ತಾ ಇದ್ದಾರೆ ಅಂತಲ್ಲ, ನಿಮ್ಮನ್ನು ಡಿಸ್ಲೈಕ್ ಮಾಡ್ತಾ ಇದ್ದಾರೆ ಅಂತಲ್ಲ. ಇದು ನಿಮ್ಮಲ್ಲಿರುವ ಅಟ್ಯಾಚ್ಮೆಂಟ್. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ, ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ. ಹಾಗಾಗಿ ಇವರು ಈ ರೀತಿ ಬಿಹೇವ್ ಮಾಡ್ತಾ ಇರಬಹುದು. ಬಟ್ ಈ ರೀತಿ ಇರೋದನ್ನು ನೋಡಿ ನೀವು ತುಂಬ ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಮನಸ್ಸಿನ ಒಳಗಡೆ ತುಂಬ ಹರ್ಟ್ ಆಗ್ತಾ ಇದ್ದೀರಾ. ನಾನೇನು ತಪ್ಪು ಮಾಡಿದೆ, ನನ್ನ ಜೊತೆ ಮಾತ್ರ ಯಾಕೆ ಈ ರೀತಿ ಇರ್ತಾರೆ, ಈ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋ ರೀತಿ ನೀವು ಥಿಂಕ್ ಮಾಡಬಹುದು. ನಿಮ್ಮ ಮನಸ್ಸಲ್ಲಿ ಕನ್ಫ್ಯೂಷನ್ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಆದರೆ ಟ್ರುತ್ ಏನು ಅಂದರೆ ಇವರು ನಿಮ್ಮನ್ನು ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ. ನಿಮ್ಮನ್ನು ಡೌನ್ ಮಾಡುವಂಥ ಇಂಟೆನ್ಷನ್ ಈ ಪರ್ಸನ್ಗೆ ಇಲ್ಲ. ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ, ತುಂಬ ಕೇರ್ ಇದೆ. ಹಾಗಾಗಿ ಇವರು ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ನಿಮಗೆ ಹೆಲ್ತ್ ಇಶ್ಯೂ ಬಂದಾಗ, ನಿಮ್ಮ ಹೆಲ್ತ್ ಅಪ್ಸೆಟ್ ಆದಾಗ ಈ ವ್ಯಕ್ತಿ ಮಾತಾಡದೇ ಇದ್ದರೂ ಕೂಡ ಮನಸ್ಸಿನ ಒಳಗಡೆ ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ಇವರು ತುಂಬ ಥಿಂಕ್ ಮಾಡ್ತಾರೆ. ಅಂದರೆ ಇವರು ಅಂದ್ಕೊಳ್ತಾರೆ ಎಲ್ಲದರಲ್ಲೂ ನೀವು ಚೆನ್ನಾಗಿರಬೇಕು, ನಿಮ್ಮ ಲೈಫ್ನಲ್ಲಿ ಇಂಪ್ರೂವ್ ಆಗಬೇಕು, ಆ ರೀತಿ ಇವರು ಥಿಂಕ್ ಮಾಡ್ತಾರೆ. ಆದರೆ ತುಂಬ ಕೇರ್ ತೋರಿಸ್ತಾರೆ ಇವರು ನಿಮ್ಮ ಬಗ್ಗೆ. ಬಟ್ ಅದನ್ನು ತುಂಬ ಜಾಸ್ತಿ ನಿಮಗೆ ಗೊತ್ತಾಗೋ ರೀತಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಕೇರ್ ಇದೆ, ಎಕ್ಸ್ಪ್ರೆಷನ್ ಇಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಲೈಫ್ ಗ್ರೋ ಆಗಬೇಕು ಅಂತ ಜೆನ್ಯೂನ್ ಆಗಿ ಅಂದ್ಕೊಳ್ತಾರೆ. ನೀವು ನಿಮ್ಮ ಲೈಫ್ನಲ್ಲಿ ಸೆಟ್ಲ್ ಆಗಬೇಕು, ನೀವು ತುಂಬ ಖುಷಿಯಿಂದ ನಿಮ್ಮ ಲೈಫ್ ಲೀಡ್ ಮಾಡಬೇಕು, ನೀವು ತುಂಬ ಹ್ಯಾಪಿ ಆಗಿರಬೇಕು, ನಿಮ್ಮ ಫ್ಯೂಚರ್ ಸೇಫ್ ಆಗಿರಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕೆಲವೊಮ್ಮೆ ಸ್ಟ್ರಿಕ್ಟಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಕೆಲವೊಮ್ಮೆ ನಿಮ್ಮನ್ನು ಕಂಟ್ರೋಲ್ ಮಾಡುವ ಹಾಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದು ಇವರ ಈಗೋ ಅಲ್ಲ, ಅದು ಫಿಯರ್. ನೀವು ಸಫರ್ ಆಗಬಾರ್ದು ಅನ್ನೋ ಫಿಯರ್ ಇವ್ರಿಗಿದೆ. ಅಂದರೆ ನೀವು ಎಲ್ಲದರಲ್ಲೂ ಚೆನ್ನಾಗಿರಬೇಕು ಅನ್ನೋ ಫಿಯರ್ ಇವ್ರಿಗಿದೆ. ಅಂದರೆ ಯಾವುದೇ ರೀತಿಯಿಂದಲೂ ನೀವು ಬೇಡವಾದ ವಿಷಯಗಳಿಗೆ ತಲೆ ಕೆಡಿಸ್ಕೋಬಾರ್ದು ಅಥವಾ ತಪ್ಪು ದಾರಿಯಲ್ಲಿ ಹೋಗಬಾರ್ದು ಅನ್ನೋ ಫಿಯರ್ ಇದೆ ಈ ಪರ್ಸನ್ಗೆ. ಇಲ್ಲಿ ಎನರ್ಜಿ ಯಾವ ರೀತಿ ಹೇಳ್ತಾ ಇದೆ ಅಂದರೆ ಈ ವ್ಯಕ್ತಿ ನಿಮಗಿಂತ ಏಜ್ನಲ್ಲಿ ತುಂಬ ದೊಡ್ಡವರಾಗಿರಬಹುದು ಅಥವಾ ನಾಲೆಡ್ಜಲ್ಲಿ ಎಕ್ಸ್ಪೀರಿಯನ್ಸ್ ತುಂಬ ಜಾಸ್ತಿ ಇರುವ ವ್ಯಕ್ತಿ ಕೂಡ ಆಗಿರಬಹುದು. ನಾನು ಮೊದಲೇ ಹೇಳಿದ ಹಾಗೆ ಈ ವ್ಯಕ್ತಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರಬಹುದು, ನಿಮಗಿಂತ ಎಲ್ಡರ್ ಆಗಿರಬಹುದು, ನಿಮ್ಮ ಅಂಕಲ್ ಆಂಟಿ ಆಗಿರಬಹುದು ಅಥವಾ ಕ್ಲೋಸ್ ಫ್ಯಾಮಿಲಿ ಇಲ್ಲಿರುವಂತಹ ಯಾವುದೋ ವ್ಯಕ್ತಿ ಆಗಿರ್ಬೋದು ಅಥವಾ ಮೆಚ್ಯೂರ್ ಆಗಿರೋ ಒಬ್ಬ ಫ್ರೆಂಡ್ ಕೂಡ ಆಗಿರಬಹುದು. ಬಟ್ ಇವರು ತುಂಬ ಪ್ರೀತಿ ಅನ್ನೋದು ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ, ತುಂಬ ಲೈಕ್ ಅನ್ನೋದನ್ನು ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ಇವರು ಅಡ್ವೈಸ್ ಮಾಡ್ತಾ ಇರ್ಬೋದು, ನಿಮಗೆ ತುಂಬ ಸ್ಟ್ರಿಕ್ಟಾಗಿ ಮಾತಾಡ್ತಾ ಇರಬಹುದು, ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರೋ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಯಾವುದೇ ವಿಷಯವನ್ನು ಕಂಟ್ರೋಲ್ ಮಾಡಿ ನಿಮಗೆ ಸರಿ ತಪ್ಪು ಏನಿದೆ ಅದನ್ನು ಹೇಳ್ತಾ ಇರುವ ವ್ಯಕ್ತಿ ಕೂಡ ಆಗಿರಬಹುದು. ಇಲ್ಲಿ ಎನರ್ಜಿ ಅಕಾರ್ಡಿಂಗ್ ನಿಮ್ಮಿಬ್ಬರ ಕನೆಕ್ಷನ್ ಅನ್ನೋದು ಕ್ಯಾಶುವಲ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಫ್ಯಾಮಿಲಿಯ ವ್ಯಕ್ತಿ ಅನ್ನೋ ರೀತಿ ಎನರ್ಜಿ ತುಂಬ ಜಾಸ್ತಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಇವರು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ನೀವು ಮುಂದೆ ಹೋಗಬೇಕು, ನಿಮ್ಮ ಲೈಫ್ ಸ್ಪಾಯ್ಲ್ ಆಗಬಾರ್ದು ಅನ್ನೋ ಇಂಟೆನ್ಷನ್ ಇವ್ರಿಗೆ ಸ್ಟ್ರಾಂಗ್ ಆಗಿದೆ. ನಿಮ್ಮ ಒಳ್ಳೆಯದನ್ನೇ ಬಯಸ್ತಾ ಇದ್ದಾರೆ, ನೀವು ಚೆನ್ನಾಗಿರಬೇಕು ಅಂತಲೇ ಬಯಸ್ತಾ ಇದ್ದಾರೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವುದೇ ಹೇಟ್ ಅನ್ನೋದು ಇಲ್ಲ, ಯಾವುದೇ ಜಲಸಿ ಅನ್ನೋದು ಇಲ್ಲ. ನೆಗೆಟಿವ್ ಥಾಟ್ಸ್ ಕೂಡ ಸ್ವಲ್ಪವೂ ನಿಮ್ಮ ಬಗ್ಗೆ ಈ ಪರ್ಸನ್ ಥಿಂಕ್ ಮಾಡೋದಿಲ್ಲ. ಅದೆಲ್ಲ ಇದ್ದಿದ್ರೆ ಅಂದರೆ ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದರೆ ನಿಮ್ಮ ಬಗ್ಗೆ ಯಾವುದೇ ಕನ್ಸರ್ನ ಇವರು ತೋರಿಸ್ತಾ ಇರಲಿಲ್ಲ, ನಿಮ್ಮ ಬಗ್ಗೆ ಯಾವುದೇ ಲವ್ವನ್ನು ತೋರಿಸ್ತಾ ಇರಲಿಲ್ಲ, ನಿಮ್ಮ ಬಗ್ಗೆ ವರಿ ಮಾಡ್ಕೊಳ್ತಾ ಇರಲಿಲ್ಲ. ಆದರೆ ಎಕ್ಸ್ಪ್ರೆಷನ್ ಸ್ಟೈಲ್ ಸ್ವಲ್ಪ ರಫ್ ಆಗಿರಬಹುದು, ಬಟ್ ತುಂಬ ಲೈಕ್ ಮಾಡ್ತಾರೆ, ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನೀವು ಸ್ವಲ್ಪ ಹೊತ್ತು ಕೂಡ ದೂರ ಇದ್ದರೆ ಈ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ. ನಿಮ್ಮ ಬಗ್ಗೆ ಯೋಚನೆ ಅನ್ನೋದು ಜಾಸ್ತಿ ಆಗುತ್ತೆ. ಅಂದರೆ ಸ್ವಲ್ಪ ಹೊರಗಡೆ ಹೋದರೂ ಕೂಡ ಸ್ವಲ್ಪ ಟೈಮ್ ಲೇಟ್ ಆಯಿತು, ನೀವು ಬರೋದು ತುಂಬ ಲೇಟ್ ಆಯಿತು ಅಥವಾ ಸ್ವಲ್ಪ ಟೈಮ್ ಹಿಡೀತು ಅಂದರೆ ಎಲ್ಲಿ ಹೋಗಿದ್ದಾರೋ, ಎಷ್ಟೊತ್ತಿಗೆ ಬರ್ತಾರೋ, ಈ ರೀತಿ ಥಿಂಕ್ ಮಾಡುವ ವ್ಯಕ್ತಿ, ತುಂಬ ಥಿಂಕ್ ಮಾಡುವ ವ್ಯಕ್ತಿ, ನಿಮ್ಮ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ ತುಂಬ ಥಿಂಕ್ ಮಾಡುವ ವ್ಯಕ್ತಿ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.